ಹಾಯ್ ವೆಲ್ಕಮ್ ಬ್ಯಾಕ್ ಟು ನಯನ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನನ್ನ ಲಾಸ್ಟ್ ಡೇ ಆಫ್ ಕಾಲೇಜಲ್ಲಿ ನಾನು ಹೇಳಿದ್ದೆ ಲೈಕ್ ವಿ ಆರ್ ಪ್ಲ್ಯಾನಿಂಗ್, ನಾವು ಫ್ರೆಂಡ್ಸ್ ಎಲ್ಲ ಅಂದರೆ ಗರ್ಲ್ಸ್ ಗ್ಯಾಂಗ್ ಎಲ್ಲರೂ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ವಿ ಅಂತ. ಸೊ ದಿಸ್ ಈಸ್ ದ ಡೇ, ಫೈನಲಿ ನಾವೆಲ್ಲ ಹೊರಟಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 5:15 ಆಗ್ತಿದೆ, 5:13 ಆಗಿದೆ. ಮಾರ್ನಿಂಗ್ 4:30ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ದೀವಿ. ಇವಾಗ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಸೊ ಫೈನಲಿ ನಾವು ಹೋಗ್ತೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಾನು ಕಂಟಿನ್ಯೂಸ್ ವೀಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಸೊ ಈಗ ನಂಗೆ ರೆಡಿ ಆಗಿಬಿಟ್ಟು ಸೊ ಹೋಗೋಣ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ದಾರೆ, ಅವರೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಲೈಕ್ ಎಲ್ಲ ಫ್ರೆಂಡ್ಸ್ ಅಂದರೆ ನನ್ನ ಕ್ಲೋಸ್ ಸರ್ಕಲ್ಸ್ ಯಾರ್ಯಾರಿದ್ದಾರೆ ಸೊ ಅವರೆಲ್ಲ ಬರ್ತಾಯಿದ್ದಾರೆ. ಲೈಕ್ ಒಂದು 4 ಜನ ಹೋಗ್ತಾಯಿದ್ದೀವಿ ನಾವು. ಫಾರ್ ದ ಫಸ್ಟ್ ಟೈಮ್ ನಾವು ಅಷ್ಟು ದೂರ ಹೋಗ್ತಾ ಇರೋದು. ಆ್ಯಂಡ್ ಎಲ್ಲಿಗೆ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೀಪ್ ವಾಚಿಂಗ್. ಸೊ ರೆಡಿ ಆಗಿದ್ದೀನಿ, ಇವಾಗ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲೆಲ್ಲರೂ ಗ್ಯಾದರ್ ಆಗಿ ಆಮೇಲೆ ಹೊರಡ್ತೀವಿ. ಸೊ ಬನ್ನಿ. ನನ್ನ ಹಾಯ್ ಹಾಯ್ ಹೇಮಲತಾ ಅವರೇ ಎಲ್ಲ ಹಾಯ್ ಮಾಡಿ. ವೆಲ್ಕಮ್ ಬ್ಯಾಕ್. ನಾವೆಲ್ಲ ತುಂಬ ದಿವಸದಿಂದ ಅನ್ಕೋತಾ ಇದ್ರಿ ಲೈಕ್ ಈ ಥರ ಎಲ್ಲಾದರೂ ಹೋಗಬೇಕು ಅಂತ. ಫೈನಲಿ ಟುಡೇ ಇಸ್ ದ ಡೇ. ಎಲ್ಲಿ ಹೋಗ್ತಾ ಇದೀವಿ, ನಾನು ಇಂಟ್ರಡಕ್ಷನ್ ಕೊಟ್ಟಿಲ್ಲ. ಎಲ್ಲಿ ಹೋಗ್ತಾ ಇದೀವಿ ಅಂತ ನಮ್ಮ ಹೇಮ ಅವ್ರು ಹೇಳ್ತಾರೆ. ಅವರೇ ನಮ್ಮ ಗೈಡ್ ಇವತ್ತು. ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಪ್ರತಿ ವರ್ಷ ನಾವು ಯಾವಾಗಲೂ ಹೋಗ್ತೀವಿ. ಸೊ ಅದಕ್ಕೆ ಇವ್ರನ್ನೆಲ್ಲ ನನ್ನ ಅಂಡರಲ್ಲಿ ಬರ್ತಾ ಇದ್ದಾರೆ ಇವತ್ತು. ಆ್ಯಂಡ್ ಈವನ್ ಶಿ ಈಸ್ ಅ ಸ್ಪಾನ್ಸರ್ ಫಾರ್ ಆಲ್ ಆಫ್ ಅಸ್. ಸೊ ಅವಳ ಅಂಡರಲ್ಲಿ ಮಾತ್ರ ನಾವು ಹೋಗೋದಲ್ಲ, ಐ ಮೀನ್ ಅವಳೇ ನಮ್ಮನ್ನ ಗೈಡ್ ಮಾಡಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಮ್ಮ ಮನ್ಸು ನಂದು, ಅದಕ್ಕೆ ಅಮ್ಮ ಮನ್ಸು ಅಂತಾನೆ ನಮ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದೀನಿ. ಸೊ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನೋಡೋಣ, ಇವರೆಲ್ಲ ತುಂಬಾ ಎಕ್ಸೈಟ್ಮೆಂಟ್ ಇದೆ. ತುಂಬಾ ಫಸ್ಟ್ ಟೈಮ್ ಅಲ್ವಾ ಅವರು. ನನಗೆ ಹೋಗಿದ್ದೀನಿ ಪ್ರತಿ ವರ್ಷ, ಬಟ್ ಇವ್ರ ಜೊತೆ ಹೋಗಿರೋದು ಫುಲ್ ಎಕ್ಸೈಟ್ಮೆಂಟ್ ಇದೆ. ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ನಾವಲ್ಲಿ ಹೋಗಿ ಹೆಂಗೆ ಬೆಟ್ಟ ಹತ್ಬೇಕಾದ್ರೆ ಎಷ್ಟು ಸುಸ್ತಾಗ್ತೀವಿ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್. ಆ್ಯಂಡ್ ನಾವು ಇವತ್ತು ನಮ್ಮ ಡೇನ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನೋಡಿ, ಎಂಜಾಯ್ ಮಾಡಿ. ಡೇ ಔಟ್ ವಿತ್ ಗರ್ಲ್ಸ್. ಕೀಪ್ ವಾಚಿಂಗ್. ಏನಾದರೂ ಮಾತಾಡಿ. ನಿನ್ಗೆ ಹೆಂಗೆ ಅನಿಸ್ತಿದೆ ನಮ್ಮನ್ನೆಲ್ಲ ಇಷ್ಟು ದಿನ ಮೀಟ್ ಮಾಡಿ? ಆ್ಯಕ್ಚುಲಿ ನಾವೆಲ್ಲ ಮೀಟ್ ಮಾಡಬೇಕು ಅಂತ ಅನ್ಕೊತಾನೆ ಇದ್ರಿ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ಕಾಣಿಸ್ತಾ ಇಲ್ಲ ಎಲ್ಲರೂ. ಫೈನಲಿ ಇವತ್ತೆಲ್ಲ ಮೀಟ್ ಮಾಡಿದ್ದೀವಿ. ಡಿಸ್ಟರ್ಬೆನ್ಸ್ ಇದೆ ಒಂದು ನಿಮಿಷ. ಎಷ್ಟು ಮೇಡಮ್ ಹಾಕಿಸ್ತಿದ್ದಾರೆ. ನಮ್ಮನ್ನು ಕರ್ಕೊಂಡಾಗ ಗೈಡಿಗೆ ಹಾಕ್ಲಿಸ್ಬಿಟ್ಟು ಮಲ್ಕೊಂಡ್ಬಿಟ್ರೆ ನಾವು 3 ಜನ ಎಲ್ಲಿ ಹೋಗ್ಬೇಕು? ಇಲ್ಲ ಅದು ಹಂಗೆ ಬರುತ್ತೆ. ಸೊ ಮಾರ್ನಿಂಗ್ ಎಲ್ಲರೂ 4:30 ಎದ್ದಿದ್ದೀವಲ್ವಾ. ಸೊ ಹಂಗಾಗಿ ಇವಾಗ ಸ್ವಲ್ಪ ಫ್ರೆಶ್ ಆಗಿದ್ದೀವಿ. ನೋಡೋಣ ಹೋಗ್ತಾ ಹೋಗ್ತಾ ಏನು ಬೆಟ್ಟ, ರೇವಣ ಸಿದ್ದೇಶ್ವರ ಅಂತ SRS ಹಿಲ್ಸ್ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ತುಂಬ ತಿಂಗಳ ನಂತರ ಮೀಟ್ ಮಾಡಿ ಆ್ಯಂಡ್ ತುಂಬ ದೂರ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು. ಸೊ ಹಂಗಾಗಿ ವೆರಿ ಮಚ್ ಆಫ್ ಎಕ್ಸೈಟ್ಮೆಂಟ್ ಎಲ್ಲ ಇದೆ. ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದೀವಿ. 2 ಬಸ್ ಚೇಂಜ್ ಮಾಡಬೇಕಂತ ನಾವು. ಸೊ ಚೇಂಜ್ ಮಾಡಿ ನಾವು ಹೋಗ್ತೀವಿ. ಹೋಗಿ ದೇವಸ್ಥಾನ ಎಲ್ಲ ಹೆಂಗಿದೆ ಅಂತ ನಿಮಗೂ ಸೇರಿ ದರ್ಶನ ಮಾಡಿಸ್ತೀವಿ. ಕೀಪ್ ವಾಚಿಂಗ್ ಟಿಲ್. ಸೊ ನಾವು ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ಹೊರಡ್ರಿ. ನಮಗೆ ನಮ್ಮ ಮನೆಯಿಂದ ಜಸ್ಟ್ 1 hour 1.5 hour ಅಷ್ಟೇ ಇತ್ತು ನಾವು ರಾಮನಗರ್ ತಲುಪೋದಕ್ಕೆ. ಸೊ ನಮಗೆ ತುಂಬ ಜಾಸ್ತಿ ಜರ್ನಿ ಅಂತ ಅನ್ನಿಸ್ಲಿಲ್ಲ. ಫೈನಲಿ ಹಂಗೆ ಹಿಂಗೆ ಮಾಡಿ ನಾವು ಬಂದು ರಾಮನಗರ್ ತಲುಪಿದ್ರಿ. ಚೈತ್ರ ಬಿಂದು. ಫೈನಲಿ ವಿ ಆರ್ ರೀಚ್ಡ್ ರಾಮನಗರ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಫಸ್ಟು ಬಸ್ ಇಳಿಬೇಕು ಅಂತ ಹೇಳು. ಸೊ ನಾವು ಫೈನಲಿ ರಾಮನಗರ್ ಬಂದು ತಲುಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಹಂಗಾಗಿ ನಾವು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೊಟ್ಟೆ ಹಸಿಗೆ ಊಟ ಮಾಡಿಬಿಟ್ರಿ. ಇಲ್ಲೇ ಕಾಣಿಸ್ತಿದೆಯಲ್ಲ, ಅಲ್ಲೇ ನಾವು ರೈಸ್ ಬಾತ್ ಮತ್ತು ಇಡ್ಲಿ ಎಲ್ಲ ತೊಗೊಂಡು ತಿಂದ್ರಿ. ಸೊ ಈಗ ರಾಮನಗರಲ್ಲಿ ಇದ್ದೀವಿ. ಇಲ್ಲಿಂದ ಇನ್ನೂ ಒಂದು ಬಸ್ಸಾ ಇನ್ನೂ ಒಂದು ಬಸ್ಸಲ್ಲಿ ದೇವಸ್ಥಾನದ ಹತ್ರ ಹೋಗ್ತೀವಿ. ಬನ್ನಿ ತೋರಿಸ್ತೀನಿ. ನೋಡಿ ಗಾಯ್ಸ್, ನೀವೇ ಕಾಣಿಸ್ಕೊತಾ ಇದ್ದೀರಾ. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ. ಗೈಸ್, ನಾವಿವಾಗ ಪ್ಲಾನ್ ಚೇಂಜ್ ಆಗಿದೆ. ನಾವಿವಾಗ ಬಸ್ಸಲ್ಲಿ ಹೋಗೋ ಬದಲು ಆಟೋದಲ್ಲಿ ಹೋಗ್ತಾ ಇದೀವಿ. ಸೊ ಅದೊಂಥರ ಲೈಕ್ ಬೂತ್ ಆಟೋ. ಎಸ್, ಲಗೇಜ್ ಆ್ಯಂಡ್ ನಾವಿಬ್ರು ಹಿಂದೆ ಕೂತಿದ್ದೀವಿ ಬಿಕಾಸ್ ನನಗೆ ಇದೆ ಕೂತ್ಕೊಳ್ಳೋದು. ಬಟ್ ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಸೊ ಹೆಂಗಿರುತ್ತೆ ಅಂತ ನೋಡಬೇಕು. ನಾವು ಹಿಂದ್ಗಡೆ ಕೂತಿದ್ದೀವಿ. ಸೊ ಚೈ ಆ್ಯಂಡ್ ಹೇಮ ಮುಂದೆ ಕೂತಿದ್ದಾರೆ. ಸೊ ಇದೊಂಥರ ನ್ಯೂ ಎಕ್ಸ್ಪೀರಿಯನ್ಸ್. ಒಂಥರ ಲೈಕ್ ಫಸ್ಟ್ ಟೈಮ್ ನಾವು ಆಚೆ ಬಂದಿರೋದು ವಿತ್ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಇದೊಂಥರ ಖುಷಿ ಇದೆ, ಒಂಥರ ಚೆನ್ನಾಗಿದೆ. ಸೊ ಬಿಂದುಗೆ ಇವಳಿಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸು. ಅವಳು ಈ ಥರ ಎಲ್ಲ ಎಲ್ಲೂ ಹೋಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ತುಂಬ ದೂರ ಬರ್ತಾ ಇರೋದವಳು. ಸೊ ಅದಕ್ಕೆ ಇವಳಿಗೆಲ್ಲ ಥರ ಆಟೋ ನೋಡ್ಬೇಕು ಫಸ್ಟ್ ಟೈಮು. ಸೊ ಹಂಗಾಗಿ ಇವಳಿಗೆಲ್ಲ ಥರ ಎಕ್ಸ್ಪೀರಿಯನ್ಸ್ ನಾವು ಈ ಟ್ರಿಪ್ಪಲ್ಲಿ ಈ ವ್ಲಾಗಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ ದ ಸೆನ್ಸ್ ನಾನು ಆಟೋದಲ್ಲಿ ಹೋಗಿದ್ದೀನಿ, ಬಟ್ ಬ್ಯಾಂಗ್ಳೂರಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೆ. ಬಟ್ ಈ ಥರ ಆಟೋ ನಾನು ಯಾವತ್ತೂ ಹೋಗಿಲ್ಲ. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಎಲ್ಲರಿಗೂ ಯಾರ್ಯಾರಿಗೆ ಈ ಥರ ಆಟೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ.
ಸೊ ಫೈನಲಿ ನಾವು ಒಂದು ಪ್ಲೇಸ್ನ ತಲುಪಿದ್ರಿ. ಇದು ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ, ರಾಮನಗರ ಹತ್ರ ಇರೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಎಲ್ಲ ಬೆಟ್ಟ. ಸೊ ಈಗ ನಾವು ಈ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹತ್ತಿರೋದೇ ಸ್ಕ್ರಾಚಿಂದ ಒಂದು ಮಿನಿಮಮ್ ಒಂದು 50 ಸ್ಟೆಪ್ಸ್ ಹತ್ತಿರ್ಬೇಕೇನೋ. ಆವಾಗಲೇ ನೋಡಿ ಎಲ್ಲರೂ ಹೆಂಗೆ ಉಸಿರು ಅಂತ ಉಸಿರಾಡ್ತಿದ್ದಾರೆ. ಇದು ಬಂದು ಆ್ಯಕ್ಚುಲಿ ಅರ್ಧ ಬೆಟ್ಟ ತನಕ ಬಸ್ಗಳೆಲ್ಲ ಹೋಗುತ್ತೆ. ನಾವು ಬಂದಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಸೊ ಫ್ರಮ್ ಸ್ಕ್ರಾಚಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ ಗರ್ಲ್ಸ್. ಆಲ್ರೆಡಿ ಉಸ್ ಅಂತ ಉಸಿರಾಡ್ತಾ ಇದ್ದಾರೆ. ಆಕ್ಚುಲಿ ಏನಕ್ಕೆ ನಾವು ಉಸಿರು ಹಿಂಗೆ ಆಡ್ತಾ ಇದೀವಿ ಅಂದ್ರೆ ಸ್ಟಾರ್ಟಿಂಗ್ ಮೆಟ್ಲು ಸ್ವಲ್ಪ ಹೈಟ್ ಇದೆ. ಸೊ ಐಡಿಯಾ ನಾವು ಮಾತಾಡ್ಕೊಂಡ್ ಬರ್ತೀವಿ, ನಾನು ಇದು ಸೆಕೆಂಡ್ ಟೈಮ್ ಹತ್ತುತ್ತಾ ಇರೋದು. ಒಂದ್ಸತಿ ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿದ್ರು ಅಂತ ನಾನು ನಮ್ಮಮ್ಮ ಸ್ಟಾರ್ಟಿಂಗ್ ಇಂದ ಹತ್ತಿದ್ವಿ. ಅದೇ ಯೂಶ್ವಲ್ ಆಗಿ ಹೋಗ್ತೀವಿ ಎಲ್ಲ ವರ್ಷನೂ, ಬಟ್ ಸೆಕೆಂಡ್ ಟೈಮ್ ಸ್ಟಾರ್ಟಿಂಗ್ ಇಂದ ಹತ್ತುತ್ತಾ ಇರೋದು ಅಂತ. ಅದ್ರ ಜೊತೆ ನಮ್ಗಿಂತ ನಮ್ಮ ಜೊತೆ ಲಗೇಜ್ ಬೇರೆ ಇದೆ, ವಾಟರ್ ಬಾಟಲ್ಸ್. ಏನು ತಂದಿಲ್ಲ, ಬರೀ ವಾಟರ್ ಬಾಟಲ್ ಒಂದೇ. ವಾಟರ್ ಬಾಟಲ್ ಅಂಡ್ ನಮ್ಮ ಆಧಾರ್ ಕಾರ್ಡ್ ಪಾಸ್ ತಗೋ ಬಂದಿದ್ದೀವಿ. ಅಷ್ಟಾದ್ರೂ ನಮ್ಗೆ ಸ್ವಲ್ಪ ಹೈಟ್ ಇದೆ ಸ್ಟೆಪ್ಸ್. ಅಲ್ವಾ, ಅದಕ್ಕೆ ಭಾರ ಆಗುತ್ತೆ. ಸೊ ಬನ್ನಿ ಹೋಗೋಣ, ನೋಡೋಣ ಇನ್ನ ಎಷ್ಟು ದೂರ ಹೋಗಿ ಯಾರ್ಯಾರು ಹೆಂಗೆ ಟೈರ್ಡ್ ಆಗ್ತಾರೆ ಅಂತ. ಕಮ್ ಲೆಟ್ಸ್ ಗೋ. ಯಾ ಬಂದಿರೋದೇ ಅದಕ್ಕೆ. ಓ ಅಲ್ಲಿಂದ ಕಾಣ್ತಾನೆ ಇಲ್ಲ. ನಾವು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಕಾಣ ಇವಾಗ. ಯೂಟ್ಯೂಬರೇ ಯಾರೋ ವಿಡಿಯೋ ಚೋಕೆ ಇದೆ, ಚೋಕೆ ಹೇಮಲತಾ ಅವರು. ಸೊ ಇದು ಒಂದು ವ್ಯೂ ಪಾಯಿಂಟ್ ಅಂತೆ. ಅಂದ್ರೆ ನಾವು ಹತ್ತಿ 150 ಸ್ಟೆಪ್ಸ್ ಆದ್ಮೇಲೆ ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ದಟ್ ಯಾರನ್ನ ಟೈಮ್ 10 o'clock ಆಗಿದೆ. 11 ಗಂಟೆಗೆ ಅಭಿಷೇಕ ಮುಗಿಯೋದು. ಅಲ್ಲ, ಟೈಮ್ ಆಲ್ರೆಡಿ 10:30 ಆಗ್ತಿದೆ. ಹಂಗೂ ಎಷ್ಟು ಮಂಜು ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಅರ್ಧ ದಾರಿಲೂ ನಾವು ಬಂದಿಲ್ಲ, ಬಟ್ ಆಲ್ರೆಡಿ ಇಷ್ಟು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿದೆ. ಇನ್ನೂ ಟಾಪಲ್ಲಿ awesome ಆಗಿರುತ್ತೆ ಅಲ್ಲ. ಆಕ್ಚುಲಿ ಟೈಮ್ 10 to 9 ಆಗಿದ್ರು ಇನ್ನೂ ಮಂಜು ಹಂಗೆ. ದಟ್ ಇಸ್ ರಿಯಲಿ ಗುಡ್. ಫೋಟೋಸ್ ತಗೊಬೇಕಾ? ಒಂಥರ ಫ್ರೆಶ್ ಮೈಂಡ್. ಹೌದು. ಯಾ ಬ್ಯಾಂಗ್ಳೂರಿಂದ ದಿನ ಕ್ಲಾಸ್ ಅಟೆಂಡ್ ಮಾಡಿ 9 ಕುತ್ಕೊಂಡ್ರೆ 6 ಗಂಟೆಗೆ ಎದ್ದೇಳ್ತೀವಿ. ಬಟ್ ನಿಜ, ಇಟ್ಸ್ ಅಮೇಜಿಂಗ್. ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಆಗ್ತಿದೆ. ನಿಜವಾಗ್ಲೂ ನಮಗಂತೂ ಆ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಯಾರ್ಯಾರು ಮಾತಾಡ್ತೀವಿ ಬೇಸರ ಮಾಡ್ಬಿಟ್ಟು ಎಲ್ಲರೂ ಸೊ ಆ್ಯಕ್ಚುಲ್ ಬೆಟ್ಟ ಹತ್ತೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಬಿಸಿಲು ತುಂಬ ಇರುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಶೆಡ್ ಥರ ಹಾಕಿದ್ದಾರೆ. ಸೊ ದಟ್ ಏಜ್ ಆಗಿರೋರು, ಮಕ್ಕಳನ್ನ ಕರ್ಕೊಂಬರೋರು ಪ್ರತಿಯೊಬ್ಬರು ತುಂಬ ಈಸಿಯೆಸ್ಟಿಂದ ಹೋಗ್ಬೋದು ಅಂತ. ಇಲ್ಲಿಂದ ಬೆಟ್ಟ ಫ್ರಮ್ ಸ್ಕ್ರ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಹೋಗ್ತಾ ಇದ್ದೀವಿ, ಬನ್ನಿ. ಈಗ ಹೋಗೋ ಥರ ಅದು ಸ್ಲೋ ಮಾಡ್ಕೋಷ್ಟು. ಒಂದ್ ಕಡೆ ಮಾತ್ರ ಈ ಥರ ಇರತ್ತೆ ಅಷ್ಟೇ, ಜಾಸ್ತಿ ಕಡೆ ಇರಲ್ಲ. ನಾವು ಟ್ರಿಪ್ಗೆ ಹೋದಾಗ ಅವಾಗ ನಾನು ಮೇಡಮ್ ಮಿಸ್ ಆಗಿದ್ರು. ನಾನು ಬಿಟ್ಟು 3 ಜನ ಟ್ರಿಪ್ ಹೋಗಿದ್ದಾರೆ ಕಾಲೇಜಿಗೆ. ನಂಗೊಂದು ಅವತ್ತು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬಿಟ್ಬಿಡೋಣ ಅಲ್ಗಲ್ಗೆ. ಇವಾಗ ಒಟ್ಟಿಗೆ ಬಂದಿದ್ದೀವಿ. ಗೈಸ್, ಹೌ ಆರ್ ಯು ಫೀಲಿಂಗ್? ಏನು ಗೊತ್ತಾ, ಅರ್ಧ ಹತ್ತಿದ್ದೀವಿ. ಬಟ್ ಸೀರಿಯಸ್ಲಿ ಮೆಟ್ಲುಗಳು ಮಾತ್ರ ತುಂಬಾ ಕಷ್ಟ ಇದೆ ಹತ್ತಕ್ಕೆ. ನಾವೇ ಈಗ ಹತ್ತಿದ್ದೀವಿ, ಇನ್ನ ಚಿಕ್ಕ ಮಕ್ಕಳನ್ನ ಎತ್ಕೊಬರ್ತಾರೆ ಅಂತೂ. ಸೀರಿಯಸ್ಲಿ ದೇ ಆರ್ ಗ್ರೇಟ್. ಮಾಡ್ಕೊಂಡು ಆಚ್ ಆಫ್. ನಿಜ ನಾರ್ಮಲ್ ಸ್ಟೆಪ್ಸ್ ಅಂತ ಅನ್ಕೊಂಡಿದ್ದು, ಬಟ್ ಇಲ್ಲಿ ತುಂಬಾ ಡಿಫರೆಂಟ್ ಆಗಿದೆ. ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಒಂದು 30 ಸ್ಟೆಪ್ಸ್ ಏನೋ ಇತ್ತು, ಲೈಕ್ ನಮ್ಮ ಕ್ಲಾಸ್ ರೂಮ್ಗೆ. ನಾವು ಅದನ್ನ ಬ್ಯಾಗ್ ಎತ್ಕೊಂಡು ಹತ್ತೋಷ್ಟಲ್ಲೇ ನಮಗೆ ಸಾಕಾಗ್ತಿತ್ತು. ಬಟ್ ಲಿಟ್ರಲಿ ಮೆಟ್ಲೆಲ್ಲ ಹತ್ತಕ್ಕೆ ನಾರ್ಮಲ್ ಮೆಟ್ಲು ತರ ಇಲ್ಲ, ಲೈಕ್ ಬೆಟ್ಟದಲ್ಲಿ ಕೆತ್ತಿರೋ ತರ ಮೆಟ್ಲು. ಅದ್ರಲ್ಲೂ ಒಂದು ಸ್ಲೈಡ್, ಒಂದು ಅಪ್ಪು, ಆ ತರ. ನಮ್ಮ ಮಂಕಿಗಳು ಬೇರೆ ಪಾಪ, ಇವ್ರ ಫ್ರೆಂಡ್ಸ್ ಎಲ್ಲ ಇದ್ರು. ತೋರಿಸ್ತೀವಿ, ಮೆಟ್ಲು ತೋರಿಸ್ತೀವಿ ಹೆಂಗಿದೆ ಅಂತ. ಲಿಟ್ರಲಿ ಹತ್ಕೊಂಡ್ ಬರಕ್ ತುಂಬಾ ಕಷ್ಟ ಆಗುತ್ತೆ. ಬಟ್ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ನಾವೇ ವೀಕು. ಏಜ್ ಆಗಿರೋ ಪೀಪಲ್ಸ್ ಹೆಂಗ್ ಗೊತ್ತಾ, ಫುಲ್ ನಮ್ಗಿಂತ ಫಾಸ್ಟ್ ಆಗಿ ಹತ್ಕೊಂಡ್ ಬರ್ತಾರೆ. ವೈ ಬಿಕಾಸ್ ಅವರೆಲ್ಲ ಅಲ್ಲೊಂದು ಅಜ್ಜಿ ಹೇಳಿದ್ರು, ನಿಮ್ ಊಟ ಎಲ್ಲ ವೇಸ್ಟ್, ನಿಮ್ ಊಟ ವೇಸ್ಟ್, ನಮ್ಮ ಊಟನೇ ಗ್ರೇಟ್ ಅಂತ. ನಿಜ ಆಕ್ಚುಲಿ. ಸೊ ಅದಕ್ಕೆ ನಾವು ತುಂಬಾ ಅಷ್ಟು ಹತ್ಕೊಂಡ್ ಬಂದಿದ ತಕ್ಷಣ ಕುತ್ಕೊಂಡು ನೋಡಿ ಸುಸ್ತಾಗೋಯ್ತು ನಮಗೆ.
ಸೊ ಅಕಸ್ಮಾತ್ ಏನಾದ್ರು ನೀವು ಬಂದು ತುಂಬ ಸುಸ್ತಾಗಿ ತುಂಬ ಬೆವ್ತೋಗ್ತಾ ಇದ್ರೆ ಈಸಿಯೆಸ್ಟ್ ನಿಮಗೆ ಒಂದು ಮುಳುಗಿ ನೀರಲ್ಲಿ ಎದೊಳೋ ಥರ ಒಂದು ಟಿಪ್ ಹೇಳ್ಕೊಡ್ತೀನಿ. ಇಲ್ಲಿ ಕೂತ್ಕೊಂಡು ಜಾರಿ ಅಂತ ಜಾರಿದ್ರೆ ಡೈರೆಕ್ಟ್ ಪಾದಕ್ಕೆ ಹೋಗಿರ್ತೀವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಬೀಳ್ತೀರಾ. ಸೊ ದಟ್ ನೀವು ಕ್ಲೀನಾಗಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಫಸ್ಟ್. ಇನ್ನೂ ಮಜಾ ಇರುತ್ತೆ ಅವಾಗ. ಗರ್ಲ್ಸ್ ಆಲ್ರೆಡಿ ಸ್ಟಾರ್ಟಿಂಗ್ ಒಂದು 50 ಸ್ಟೆಪ್ಸ್ ಆದ್ಮೇಲೆ ಲಿಟ್ರಲಿ ನಾವು ಹೇರ್ನೆಲ್ಲ ಬನ್ ಹಾಕ್ಬಿಟ್ರಿ. ಅಷ್ಟು ಶೆಕೆಗೆ ಫುಲ್ಲು ಸ್ವೆಟ್ ಆಗ್ತಾ ಇದೀವಿ. ಬೇರೆ ಅಲ್ವಾ, ಫುಲ್ ಸ್ವೆಟ್. ಸೊ ಈ ತರ ಹಿಂಗೆ ಹತ್ಕೊ ಬಂದ್ಮೇಲೆ ನಮ್ಮ ಬ್ಯಾಕ್ ಸೈಡ್ ನೀವು ಒಂಥರ ವೈಟ್ ಗೋಪುರ ತರ ಸಮಥಿಂಗ್ ನೋಡ್ಬೋದು. ಆಮೇಲೆ ಆ ಕಡೆ ಒಂದಿದೆ ಅಂಡ್ ಇಲ್ಲೊಂದಿದೆ. ಅದಕ್ಕೆ ಗೈಸ್ ನಾನು ಹೇಳ್ತಿದ್ದೀನಿ ಇವ್ರಿಗೆ ವರ್ಷ ಬನ್ನಿ, ಏನಿಯಾವ ನಾವು ವರ್ಷ ಬರ್ತೀವಲ್ಲ ಮನೆ ದೇವ್ರಿಗೆ, ಸೊ ದಟ್ ಬನ್ನಿ ಅಂತಂದ್ರೆ ಅಯ್ಯೋ ಸಾಕಪ್ಪ ಅಂತ ಇದ್ದಾರೆ. ಮನೆ ಮೆಟ್ಲು ಹತ್ತಕ್ಕೆ ಕಷ್ಟ. ಇಷ್ಟು ಹತ್ಕೊಂಡ್ ಬಂದ್ರೆ ನಿಜವಾಗ್ಲೂ ಯಾರೋ ಜಿಮ್ಗೆ ಹೋಗಿ ಕ್ಯಾಲೋರೀಸ್ ಬರ್ನ್ ಮಾಡಬೇಕು, ಚೆನ್ನಾಗಿ ವಾಕ್ ಮಾಡಬೇಕು, ಬೆಸ್ಟ್ ಪ್ಲೇಸ್ ಅನ್ಸುತ್ತೆ. ಯಾರಾದ್ರೂ ಆತರ ಇದ್ರೆ ದಯವಿಟ್ಟು ಇಲ್ಲಿಗೆ ಬನ್ನಿ, ಹತ್ಕೊಂಡ್ ಬನ್ನಿ. ಒಂದ್ಸರಿ ಹತ್ತಿ ಹಿಡಿದ್ರೆ ಚೆನ್ನಾಗಿ 1 ಮಂತ್ಗೆ ಕ್ಯಾಲೋರೀಸ್ ಬರ್ನ್ ಮಾಡೋಕೆ ಸಮ ಆಗುತ್ತೆ. ಅವಾಗ ನೋಡಿದಾಗ ಹೇಮಾ ನೀನಾಯ್ತು ಅಂತ ಅಂತಾರೆ ಚೆನ್ನಾಗಿ. ಇದು ನಾವು ಆಲ್ಮೋಸ್ಟ್ ಬೆಟ್ಟ ಹತ್ತದ್ಮೇಲೆ ಸಿಗುವಂಥ ವ್ಯೂ ಪಾಯಿಂಟ್. ಅಂದರೆ ಮುಕ್ಕಾಲು ಭಾಗ ನಾವು ಆಲ್ರೆಡಿ ಬೆಟ್ಟ ಹತ್ತದ್ಮೇಲೆ ಈ ಥರ ಸಿಗುತ್ತೆ. ಆ್ಯಂಡ್ ಅಲ್ಲಿ 2 ಗೋಪುರ ಇರುತ್ತೆ, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್. 2 ಕಡೆನೂ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ. ಇಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟ್ ಒಂದು 20-25 ಸ್ಟೆಪ್ಸ್ ಕೆಳಗೆ ಇಳ್ಕೊಂಡು ಹೋದರೆ ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಸಿಗುತ್ತೆ. ಸೊ ಇವಾಗ ನಾವು ಈ ತರ ಇಳ್ಕೊಂಡು ಹೋಗ್ಬೇಕು ಕೆಳಗೆ. ಇವಾಗ ನೀವು ನೋಡಿರ್ಬೋದು ಆ ಸ್ಟೆಪ್ಸ್ ಹೆಂಗ್ ಕಾಣಿಸ್ತಿದೆ ಅಂತ ಝೂಮ್ ಮಾಡಿ ತೋರಿಸ್ತೀನಿ. ಸ್ಟೆಪ್ಸ್ ತರನೂ ಇಲ್ಲ, ಹಿಂಗೆ ನಡ್ಕೊಂಡು ಹೋಗ್ಬೇಕು ನಾವು. ಹೋಗೋರು ಬರೋರೆಲ್ಲ ಒಂದೇ. ಗೈಸ್ ನಾವು ಫೈನಲಿ ಬೆಟ್ಟ ಎಲ್ಲ ಕಂಪ್ಲೀಟ್ ಮಾಡಿ ಬೆಟ್ಟದ ಮೇಲೆ ಬಂದಿದ್ದೀವಿ. ಇದೇ ದೇವಸ್ಥಾನ, ಲೈಕ್ ಕಲ್ಚರ್ ಎಲ್ಲ ಕಾಣಿಸ್ತಿದೆ ಅದೇ ದೇವಸ್ಥಾನ. ಇದೆಲ್ಲ ಪೂರ್ತಿ ಬೆಟ್ಟ. ಅಲ್ಲಿ ಒಳಗೆ ದೇವ್ರಿಗೆ ಅಭಿಷೇಕ ನಡೀತಿದೆ. ಸೊ ಸ್ವಲ್ಪ ನಾವು ರೆಸ್ಟ್ ಮಾಡೋಣ ಅಂತ ಕೂತಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಗಂಗೆ ಇದೆ, ಲೈಕ್ ಅಲ್ಲಿ ನಂದಿ ಇದೆ ಮತ್ತು ಗಂಗೆ ಪೂಜೆ ಎಲ್ಲ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಂದಿ. ಹಾಗೆ ಅಲ್ಲಿ ಗಂಗೆ ಪೂಜೆ ಸಹ ಮಾಡ್ತಾರೆ, ನಂದಿಗೂ ಸಹ ಪೂಜೆ ಮಾಡ್ತಾರೆ. ಆ್ಯಂಡ್ ಅಲ್ಲಿ ನೀರು ಹೇಗೆ ಉತ್ಪತ್ತಿ ಆಗುತ್ತೆ, ಅಲ್ಲಿ ನೀರು ಯಾರು ಹಾಕ್ತಾರೆ, ಯೂಶ್ವಲಿ ನೀರಲ್ಲಿ ಯಾರೂ ಹಾಕೋದಿಲ್ಲ, ಬಟ್ ಹಂಗೂ ಅಲ್ಲಿ ನೀರು ಹೇಗೆ ಉತ್ಪತ್ತಿ ಆಗುತ್ತೆ ಅದೆಲ್ಲ ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಹೋಗಿದ್ದ ದಿವಸ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದ್ದರು, ಜನ ಇದ್ದರು. ಹಂಗೂ ನಮಗೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಸೊ ಗೈಸ್ ಫೈನಲಿ ನಮ್ಮದು ದರ್ಶನ ಎಲ್ಲ ಮುಗಿಯಿತು. ಕೆಳಗೆ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿದ್ರು, ಬಟ್ ಹಂಗೂ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರನ್ನೆಲ್ಲ ತುಂಬ ಹೊತ್ತು ನೋಡಿದ್ರಿ. ಸೊ ದರ್ಶನ ಮುಗಿಸಿ ಮತ್ತೆ ಮೇಲೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಕೆಳಗೆ ಹೋಗ್ತೀವಿ. ಕೆಳಗೂ ಇನ್ನೂ ಸ್ವಲ್ಪ ದೇವಸ್ಥಾನಗಳಿದೆ ಅಂತ. ಸೊ ಆ ದೇವಸ್ಥಾನ ಎಲ್ಲ ನೋಡ್ತೀವಿ. ಟೈಮ್ ಏನಾದರೂ ಆದರೆ ವಾಪಸ್ ಮನೆಗೆ ಬ್ಯಾಂಗ್ಳೂರ್ ಕಡೆ ಹೋಗ್ತೀವಿ. ಇಲ್ಲಾಂದರೆ ಇಲ್ಲೆಲ್ಲಾದ್ರೂ ನಿಯರ್ ಬೈ ಪ್ಲೇಸಸ್ ಇದ್ದು ನಮ್ಮ ಕೈಯಿಂದ ಹೋಗಬೇಕಾದ್ರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡುವ, ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಕೂತಿದ್ದೀವಿ. ನೋಡುವ ಗೈಸ್ ನೋಡಿ, ನಮ್ಮ ಹೇಮು ಸ್ವಲ್ಪ ಮುಳ್ಳು ಚುಚ್ಚಿಸ್ಕೊಂಡ್ಬಿಟ್ಟಿದ್ದಾಳೆ. ನಾನು ತೆಗಿಯಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ಸೊ ಅದಕ್ಕೆ ನಮ್ಮ ನಯನ ಅವ್ರು ಟ್ರೈ ಮಾಡ್ತಿದ್ದಾರೆ. ನೋಡಬೇಕು, ಹೋಗಿದೆ ಚಿಕ್ಕ ನೋಡಿ ಎಷ್ಟು ಚಿಕ್ಕದು ಹೋಗಿದೆ. ಅದಕ್ಕೆ ಅವಳಿಗೆ ತುಂಬ ನೋವು ಆಗ್ತಿದೆ ಅಂತ ಅವಳಿಗೆ ಪಾಪಚ್ಚಿ. ಲೆಟ್ಸ್ ಟ್ರೈ. ನಯನ ಅವರು ಟ್ರೈ ಮಾಡ್ತಿದ್ದಾರೆ, ನೋಡೋಣ. ಹೇಮು ಅವರೇ ಹೆಂಗೆ ಅನಿಸ್ತಿದೆ ಮುಳ್ಳು ಚುಚ್ಚಿರೋದು? ಕಾಣಿಸ್ತಿದೆ ಬಟ್ ಅದು ಬರ್ತಾ ಇಲ್ಲ. ಫೈನಲಿ ಬಂದ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕೆಳಗೆ ಬಂದು ದೇವ್ರ ಪ್ರಸಾದ ಅಂತ ತಿಂದ್ವಿ. ಅಂದರೆ ಮಧ್ಯಾಹ್ನದ ದಾಸೋಹ ನಡೀತಾ ಇತ್ತು. ಸೊ ಹಂಗಾಗಿ ನಾವಲ್ಲಿ ಫೈನಲಾಗಿ ಊಟ ಮಾಡಿ ನೆಕ್ಸ್ಟ್ ನಮ್ಮ ಪಯಣ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗಿ. ಸೊ ಏನಂದರೆ ನಾವು ದರ್ಶನ ಎಲ್ಲ ಮುಗಿದ್ಮೇಲೆ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ನಾವು ಬ್ಯಾಂಗ್ಳೂರ್ ಕಡೆ ಬ್ಯಾಕ್ ಆಗೋವಂಥ ಪರಿಸ್ಥಿತಿ ಬಂತು. ಸೊ ಹಂಗಾಗಿ ನಾವು ಬ್ಯಾಂಗ್ಳೂರಿಗೆ ಬ್ಯಾಕ್ ಆಗೋ ಟೈಮಲ್ಲಿ ಬಸ್ಗಂತೂ ತುಂಬ ರಶ್ ಇತ್ತು. ಆ್ಯಂಡ್ ಮೋರೋವರ್ ನಮಗಂತೂ ಸೀಟೇ ಸಿಗಲಿಲ್ಲ. ಸೊ ನಾವು ಓಲ್ 1.5 ಅವರ್ ನಾವು ಸ್ಟ್ಯಾಂಡಿಂಗಲ್ಲೇ ಬಂದಿದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಹಂಗಾಗಿ ಎಲ್ಲರೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಹಂಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಅಂತ ಕೇಳೋಕ್ಕಾಗಿಲ್ಲ. ಆ್ಯಂಡ್ ಅವ್ರ ಜೊತೆನೇ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮ ಫ್ರೆಂಡ್ಶಿಪ್ಪು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನಿಮಗೆ ಯಾವ್ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ಏನೇ ನೋಟಿಫಿಕೇಷನ್ ಹಾಕಿದ್ರೂ ಫಸ್ಟ್ ನಿಮಗೆ ಬರುತ್ತೆ. ಸೊ ಕೀಪ್ ಲವಿಂಗ್ ಮೀ, ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು.